GST ಇನ್ಸ್ಪೆಕ್ಷನ್ ಟೈಮಲ್ಲಿ ಆಫೀಸರ್ ಒಂದು ಇನ್ವಾಯ್ಸ್ ನೋಡಿ ಹೇಳ್ತಾರೆ, ಸರ್ ಈ ಬಿಲ್ 50,000 rupees ಮೇಲಿದೆ, ಬೈಯರ್ ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ, ಸೊ ಇದು ಡಿಫೆಕ್ಟಿವ್ ಇನ್ವಾಯ್ಸ್ ಅಂತ ಹೇಳ್ತಾರೆ. ಬಿಸ್ನೆಸ್ ಓನರ್ ಟೆನ್ಷನ್ಗೆ ಹೋಗಿರ್ತಾರೆ. ಆದ್ರೆ ಕ್ವಶನ್ ಏನಂದ್ರೆ ಆಫೀಸರ್ ಕರೆಕ್ಟಾ ಅಥವಾ GST ಲಾ ಬೇರೆ ಏನಾದರೂ ಹೇಳುತ್ತಾ? ನೋಡಿ, ತುಂಬಾ ಜನ ಕಾಮನ್ ಮಿಸ್ಕನ್ಸೆಪ್ಷನ್ ಅಲ್ಲಿ ಇರ್ತಾರೆ. ಅವ್ರಿಗೆ ಅನ್ಸುತ್ತೆ 50,000 rupees ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ ಬೈಯರ್ ಡೀಟೇಲ್ಸ್ ಕಂಪಲ್ಸರಿ ಅಂತ. ಬಟ್ GST ಲಾ ಪ್ರಕಾರ ಅದು ಕರೆಕ್ಟ್ ಅಲ್ಲ. ರೂಲ್ 46 ಸಬ್ಸೆಕ್ಷನ್ E ಆಫ್ CGST ರೂಲ್ಸ್ ಪ್ರಕಾರ ಬೈಯರ್ ಅನ್ರಿಜಿಸ್ಟರ್ಡ್ ಆಗಿದ್ರೆ ಡೀಟೇಲ್ಸ್ ಕಂಪಲ್ಸರಿ ಆಗೋದು ಪೇಮೆಂಟ್ ಮೋಡ್ ಮೇಲೆ ಅಲ್ಲ. ಕ್ಯಾಶ್, UPI, ಚೆಕ್, ಬ್ಯಾಂಕ್ ಟ್ರಾನ್ಸ್ಫರ್ ಯಾವುದೇ ಆಗಿರಬಹುದು. GST ನೋಡೋದು ಬರೀ ಪೇಮೆಂಟ್ ಮೋಡ್ ಅಲ್ಲ. GST ನೋಡೋದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಇನ್ ಎ ಸಿಂಗಲ್ ಇನ್ವಾಯ್ಸ್. ಟ್ಯಾಕ್ಸೇಬಲ್ ವ್ಯಾಲ್ಯೂ 50,000 rupees ಮೇಲೆ ಎಕ್ಸೀಡ್ ಆದಾಗ ಮಾತ್ರ ಬೈಯರ್ ಡೀಟೇಲ್ಸ್ ಮೆನ್ಷನ್ ಮಾಡೋದು ಕಂಪಲ್ಸರಿ. ಏನೇನ್ ಮೆನ್ಷನ್ ಮಾಡಬೇಕು ಅಂತಂದ್ರೆ ನೇಮ್ ಆಫ್ ದಿ ಬೈಯರ್, ಡೆಲಿವರಿ ಅಡ್ರೆಸ್, ಸ್ಟೇಟ್ ನೇಮ್, ಸ್ಟೇಟ್ ಕೋಡ್, ಈ 4 ಮೆನ್ಷನ್ ಮಾಡೋದು ಕಂಪಲ್ಸರಿ. ಬೈಯರ್ ಅನ್ರಿಜಿಸ್ಟರ್ಡ್ ಆಗಿದ್ರಿಂದ GST ಅಪ್ಲಿಕೇಬಲ್ ಆಗಲ್ಲ, GST ನಂಬರ್ ಮೆನ್ಷನ್ ಮಾಡೋಕ್ಕೂ ಬರಲ್ಲ. ಸೊ ಈಗ ಕ್ವಶನ್ ಏನಂತ ಅಂದ್ರೆ ಡೀಟೇಲ್ಸ್ ಮೆನ್ಷನ್ ಮಾಡದಿದ್ರೆ ಪೆನಾಲ್ಟಿ ಬರುತ್ತಾ? ಹೌದು, ಸೆಕ್ಷನ್ 122 ಪ್ರಕಾರ ಡಿಫೆಕ್ಟಿವ್ ಇನ್ವಾಯ್ಸ್ಗೆ ಪೆನಾಲ್ಟಿ ಪ್ರಾವಿಷನ್ ಇದೆ. ಪೆನಾಲ್ಟಿ ಅಮೌಂಟ್ 25,000 rupees ವರೆಗೂ ಹೋಗ್ಬೋದು. ಆದ್ರೆ ಪೆನಾಲ್ಟಿ ಆಟೋಮೆಟಿಕ್ ಅಲ್ಲ. ಜಿನ್ಯೂನ್ ಕ್ಲೆರಿಕಲ್ ಎರರ್ ಆಗಿದ್ರೆ ಮತ್ತು ಟ್ಯಾಕ್ಸ್ ಎವಿಷನ್ ಇಶ್ಯೂ ಇಲ್ಲ ಅಂದ್ರೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಮತ್ತು ರಿಪ್ಲೈ ಮೂಲಕ ಡಿಫೆಂಡ್ ಮಾಡಬಹುದು. ಸೊ ಸಿಂಪಲ್ ಟೇಕ್ ಅವೇ ಏನಂದ್ರೆ 50,000 rupees ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಬೈಯರ್ ಡೀಟೇಲ್ಸ್ ಕಂಪಲ್ಸರಿ ಅಲ್ಲ. 50,000 rupees ಟ್ಯಾಕ್ಸೇಬಲ್ ವ್ಯಾಲ್ಯೂ ಎಕ್ಸಿಡ್ ಆಗುವ ಇನ್ವಾಯ್ಸ್ ಟು ಅನ್ ಅನ್ರಿಜಿಸ್ಟರ್ಡ್ ಪರ್ಸನ್ ಇದ್ದಾಗ ಮಾತ್ರ ಬೈಯರ್ ಡೀಟೇಲ್ಸ್ ಕಂಪಲ್ಸರಿ. ಈ ಸ್ಮಾಲ್ ಕಾಂಪ್ಲೈನ್ಸ್ ಪಾಯಿಂಟ್ ಆಡಿಟ್ ಟೈಮಲ್ಲಿ ಅನ್ನೆಸೆಸರಿ ಡಿಸ್ಪ್ಯೂಟ್ಸ್ ಅವಾಯ್ಡ್ ಮಾಡಬಹುದು. GST ಕಾಂಪ್ಲೈನ್ಸ್ ಬಗ್ಗೆ ಇಂಥ ಪ್ರಾಕ್ಟಿಕಲ್ ಅಪ್ಡೇಟ್ಸ್ ಬೇಕಂದ್ರೆ ಫಾಲೋ ಮಾಡಿ ಮತ್ತು ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ಸೇವ್ ಮಾಡಿ ಮತ್ತು ನಿಮ್ಮ ಬಿಸ್ನೆಸ್ ಸರ್ಕಲ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.